ಗೈಸ್, ಆನೆಸ್ಟ್ಲಿ ಈ 7 ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ನೋಡಿದ ಮೇಲೆ ನಿಮ್ಮ ಬ್ರೈನ್ ಲಿಟ್ರಲಿ ಹ್ಯಾಂಗ್ ಆಗ್ಬೋದು. ಯಾಕಂದ್ರೆ ಈ ಲಿಸ್ಟ್ನಲ್ಲಿರುವ ಕೆಲ ಮೂವೀಸ್ಗಳ ಕ್ಲೈಮ್ಯಾಕ್ಸನ್ನು ನೀವು ಲಾಸ್ಟ್ ಮಿನಿಟ್ವರೆಗೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಒಂದು ಮೂವಿನಲ್ಲಿ ಕಿಲರ್ ಯಾರು ಅನ್ನೋದು ಶಾಕ್ ಕೊಡುತ್ತೆ, ಇನ್ನೊಂದು ಮೂವಿನಲ್ಲಿ ಇನ್ವೆಸ್ಟಿಗೇಷನ್ ಹಿಂದೆ ಇರುವ ಡಾರ್ಕ್ ಸೀಕ್ರೆಟ್ ಗೂಸ್ ಬಂಪ್ಸ್ ತರಿಸುತ್ತದೆ. ಮತ್ತು ಈ ಲಿಸ್ಟ್ನ ನಂಬರ್ 1 ಮೂವಿ ಟ್ವಿಸ್ಟ್ ರಿವೀಲ್ ಆದಮೇಲೆ ಬ್ರೋ ಇದನ್ನು ನಾನು ಹೇಗೆ ಮಿಸ್ ಮಾಡಿದೆ ಅಂತ ಖಂಡಿತ ಫೀಲ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ, ಬಿಕಾಸ್ ಥ್ರಿಲ್ಲರ್ ಲವರ್ ಆಗಿದ್ರೆ ಈ 7 ಮೂವೀಸ್ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇರಲೇಬೇಕು. ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಸಂತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೃತ್ಯುಂಜಯ್ ಮೊದಲ ನೋಟಕ್ಕೆ ಇದು ರೆಗ್ಯುಲರ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅಂತ ಅನಿಸುತ್ತೆ, ಬಟ್ ಸ್ಟೋರಿ ಪ್ರೋಗ್ರೆಸ್ ಆಗ್ತಾ ಹೋದಂತೆ ಕಂಪ್ಲೀಟ್ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಜೈ ನ್ಯೂಸ್ ಪೇಪರ್ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇದ್ರೂ ಕ್ರೈಮ್ ಇನ್ವೆಸ್ಟಿಗೇಷನ್ ಮೇಲಿರುವ ಅವನ ಪ್ಯಾಷನ್ ಮತ್ತು ಅಬ್ಸರ್ವೇಷನ್ ಸ್ಕಿಲ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಆಬಿಚುವರಿ ಆ್ಯಡ್ಸ್ ಕಲೆಕ್ಟ್ ಮಾಡಲು ಹೋಗುವ ಅವನು ಒಂದ್ಸಾರಿ ಕೆಲವು ಆಕ್ಸಿಡೆಂಟಲ್ ಡೆತ್ಸ್ ಹಿಂದೆ ಇರುವ ಸಸ್ಪಿಷಸ್ ಪ್ಯಾಟರ್ನ್ ನೋಟಿಸ್ ಮಾಡ್ತಾನೆ. ಆ ಕ್ಯೂರಿಯಾಸಿಟಿ ನಿಧಾನ ಆಗಿ ಒಂದು ಡೇಂಜರಸ್ ಕಾಂಟ್ರಾಕ್ಟ್ ಕಿಲ್ಲಿಂಗ್ ನೆಟ್ವರ್ಕ್ ಕಡೆ ಲೀಡ್ ಮಾಡುತ್ತೆ. ACP ಸೀತಾ ಜೊತೆಗೆ ಟೀಮ್ ಅಪ್ ಆಗಿ ಇಂಟೆಲಿಜೆಂಟ್ ಅಸಾಸಿನ್ ಸಾಧುನನ್ನು ಐಡೆಂಟಿಫೈ ಮಾಡುವ ಈ ಇನ್ವೆಸ್ಟಿಗೇಷನ್ ಫುಲ್ ಕ್ಯಾಟ್ ಆ್ಯಂಡ್ ಮೌಸ್ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಜೈನ ಡಿಸ್ಗೈಸಸ್, ಇಮೋಷನಲ್ ಮೋಟಿವೇಶನ್ ಮತ್ತು ಟ್ರೂತ್ನ ಹೊರಗಡೆ ತರಬೇಕು ಅನ್ನೋ ಡಿಟರ್ಮಿನೇಷನ್ ಕ್ಲೈಮ್ಯಾಕ್ಸ್ವರೆಗೂ ಆಡಿಯನ್ಸ್ ಅಟೆನ್ಷನ್ ಹೋಲ್ಡ್ ಮಾಡುತ್ತೆ. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ಇಷ್ಟ ಇದ್ದರೆ ಸಸ್ಪೆನ್ಸ್, ಮೈಂಡ್ ಗೇಮ್ಸ್ ಮತ್ತು ಇಮೋಷನಲ್ ಪೇ ಆಫ್ ಮಿಕ್ಸ್ ಇರುವ ಮೃತ್ಯುಂಜಯ್ ನಿಮ್ಮ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಬಹುದಾದ ಇಂಟ್ರೆಸ್ಟಿಂಗ್ ಪಿಕ್ ಆಗಬಹುದು. ನಂಬರ್ 6 ಸಂಭವಂ ಅಧ್ಯಾಯಂ 1. ಡೆನ್ಸ್ ಫಾರೆಸ್ಟ್ ಮಧ್ಯೆ ನಡೆಯುವ ಈ ಸೈಫೈ ಮಿಸ್ಟ್ರಿ ಥ್ರಿಲ್ಲರ್ ಫಸ್ಟ್ ಸೀನಿಂದಾನೇ ಟೆನ್ಷನ್ ಬಿಲ್ಡ್ ಮಾಡುತ್ತೆ. 3 ಪೊಲೀಸ್ ಆಫೀಸರ್ಸ್ ಒಂದು ರೆಸ್ಕ್ಯೂ ಮಿಷನ್ಗೆ ಹೋಗ್ತಾರೆ. ಆದರೆ ಆ ಫಾರೆಸ್ಟಲ್ಲಿ ಅವರಿಗೆ ಸಿಗೋದು ಮಿಸ್ಸಿಂಗ್ ಆಫೀಸರ್ ಅಲ್ಲ, ಟೈಮ್ನ ಬ್ರೇಕ್ ಮಾಡುವ ಒಂದು ಡೇಂಜರಸ್ ಫಿನಾಮಿನಾನ್. ಬ್ಲಡ್ ಸ್ಪಿಲ್ ಆದಾಗ ಅಥವಾ ಸಡನ್ ಲೌಡ್ ವೈಲೆನ್ಸ್ ನಡೆದಾಗ ಅವರು ಬೇರೆ ಬೇರೆ ಟೈಮ್ಲೈನ್ಸ್ಗೆ ಜಂಪ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕ್ಷಣ ಪ್ರೆಸೆಂಟ್, ನೆಕ್ಸ್ಟ್ ಕ್ಷಣ ಕಂಪ್ಲೀಟ್ಲಿ ಡಿಫ್ರೆಂಟ್ ಎರ. ಈ ಕನ್ಫ್ಯೂಷನ್ ಮಧ್ಯೆ ಆನಂದ್ಗೆ ಒಂದು ಶಾಕಿಂಗ್ ಟ್ರೂತ್ ಗೊತ್ತಾಗತ್ತೆ. ಈ ಸ್ಟ್ರೇಂಜ್ ಗ್ಲಿಚ್ ಜೊತೆ ಅವನ ಪರ್ಸ್ನಲ್ ಕನೆಕ್ಷನ್ ಇದೆ. ಚಿಕ್ಕಂದಲ್ಲಿ ಡಿಸಪಿಯರ್ ಆದ ಅವನ ತಂದೆಯ ಮಿಸ್ಟ್ರಿ ಕೂಡ ಇದೇ ಫಾರೆಸ್ಟ್ಗೆ ಲಿಂಕ್ ಆಗಿರೋದು ರಿವೀಲ್ ಆಗುತ್ತೆ. ಈಗ ಕ್ವೆಶ್ಚನ್ ಏನಂದರೆ, ಆನಂದ್ ಪಾಸ್ಟ್ನ ಚೇಂಜ್ ಮಾಡಿ ತನ್ನ ಫ್ಯಾಮಿಲಿ ಫೇಟ್ನ ರೀರೈಟ್ ಮಾಡ್ತಾನಾ, ಅಥವಾ ಈ ಸೂಪರ್ ನ್ಯಾಚುರಲ್ ಫಾರೆಸ್ಟ್ನಿಂದ ಯಾರೂ ನಿಜವಾಗಿಯೂ ಎಸ್ಕೇಪ್ ಆಗೋಕ್ಕೆ ಸಾಧ್ಯನೇ ಇಲ್ವಾ? ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟ್ಸ್, ಮಿಸ್ಟ್ರಿ ಮೂಮೆಂಟ್ಸ್ ಮತ್ತು ಇಮೋಷನಲ್ ಪೇ ಆಫ್ ಇಷ್ಟ ಇದ್ದರೆ ಈ ಥ್ರಿಲ್ಲರ್ ನಿಮ್ಮ ವಾಚ್ ಲಿಸ್ಟಲ್ಲಿ ಮಿಸ್ ಮಾಡಬೇಡಿ. ನಂಬರ್ 5 ಪಳ್ಳಿ ಚಟ್ಟಾಂಬಿ. ಕಾಣಿಯಾರ್ ಅನ್ನೋ ವಿಲೇಜ್ನಲ್ಲಿ ಪಾಲಿಟಿಕ್ಸ್, ರಿಲಿಜನ್ ಮತ್ತು ಪವರ್ ನಡುವಿನ ಕಾನ್ಫ್ಲಿಕ್ಟ್ನಿಂದ ಈ ಕಥೆ ಸ್ಟಾರ್ಟ್ ಆಗುತ್ತೆ. ತನ್ನ ಪೀಪಲ್ನ ಪ್ರೊಟೆಕ್ಟ್ ಮಾಡೋಕೆ ಚರ್ಚ್ ಒಬ್ಬ ಸ್ಟ್ರಾಂಗ್ ಮ್ಯಾನ್ನ ಕರೆತರುತ್ತೆ. ಅವನೇ ಪಳ್ಳಿ ಚಟಾಂಬಿ. ಆರಂಭದಲ್ಲಿ ಎಲ್ಲವೂ ಕಂಟ್ರೋಲ್ನಲ್ಲಿದೆ ಅನಿಸುತ್ತೆ, ಬಟ್ ಸಿಚುವೇಶನ್ ಸ್ಲೋಲಿ ಕಂಪ್ಲೀಟ್ ಟ್ವಿಸ್ಟ್ ತಗೊಳುತ್ತೆ. ಕಾಮ್ಯುನಿಸ್ಟ್ಸೇ ಪ್ರಾಬ್ಲಮ್ ಅಂತ ಕಾಣಿಸುತ್ತೆ, ಆದರೆ ರಿಯಲ್ ಎನಿಮಿ ಬೇರೆ ಯಾರು ಅನ್ನೋ ಟ್ರೂತ್ ರಿವೀಲ್ ಆಗಲು ಶುರುವಾಗುತ್ತೆ. ಈ ಜರ್ನಿನಲ್ಲಿ ಲವ್ ಇದೆ, ಬಿಟ್ರಿಯಲ್ ಇದೆ, ಕಾಮನ್ ಪೀಪಲ್ನ ಎಕ್ಸ್ಪ್ಲಾಯ್ಟ್ ಮಾಡೋ ಗ್ರೀಡ್ ಕೂಡ ಸ್ಟ್ರಾಂಗ್ ಆಗಿ ತೋರಿಸಲಾಗುತ್ತೆ. ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ರಿಲಿಜನ್ ಬೇಡ, ಪಾಲಿಟಿಕ್ಸ್ ಬೇಡ, ಸರ್ವೈವ್ ಆಗಬೇಕು ಅಂದರೆ ಯೂನಿಟಿ ಬೇಕು ಅನ್ನೋ ಪವರ್ಫುಲ್ ಮೆಸೇಜ್ ಹಿಟ್ ಆಗುತ್ತೆ. ಆ್ಯಕ್ಷನ್ ಜೊತೆಗೆ ಇಮೋಷ್ನಲ್ ಡೆಪ್ತ್ ಮಿಕ್ಸ್ ಆಗಿರುವ ಈ ಪೀರಿಯಡ್ ಡ್ರಾಮಾ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡುತ್ತೆ. ಎಸ್ಪೆಷಲಿ ಫೈನಲ್ ಕನ್ಫ್ರಂಟೇಷನ್, ರಿಯಲ್ ಎನಿಮಿ ಯಾರು ಅನ್ನೋ ಕ್ವೆಶ್ಚನ್ಗೆ ಸಾಲಿಡ್ ಆನ್ಸರ್ ಕೊಡುತ್ತೆ. ಕ್ಲಾಪ್. ನಂಬರ್ 4 ಸುಯೋಧನ. ಒಬ್ಬ ಫೋಲಿ ಆರ್ಟಿಸ್ಟ್ ಲೈಫ್ ಹೊರಗಡೆಯಿಂದ ನಾರ್ಮಲ್ ಆಗಿ ಕಾಣಿಸಿದ್ರು ಅವನ ಮೈಂಡ್ ಒಳಗೆ ಚೈಲ್ಡ್ಹುಡ್ಡಿಂದಲೇ ಕೆಲವು ಸ್ಟ್ರೇಂಜ್ ವಿಷನ್ಸ್ ಮತ್ತು ಯಾರಿಗೂ ಅರ್ಥವಾಗದ ಮಿಸ್ಟೀರಿಯಸ್ ವಾಯ್ಸ್ ಅವನನ್ನು ಡಿಸ್ಟರ್ಬ್ ಮಾಡ್ತಿರ್ತದೆ. ಅಷ್ಟರಲ್ಲಿ ಫಾದರ್ ಮರ್ಡರ್ ಕೇಸ್ನಲ್ಲಿ ಅವನ ಹೆಸರೇ ಕೇಳಿ ಬಂದಾಗ ಅವನ ಎಂಟೈರ್ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ. ನಿಜವಾದ ಕಿಲ್ಲರ್ ಯಾರು? ಅವನು ಇನ್ನಸೆಂಟಾ ಅಥವಾ ಅವನ ಪಾಸ್ಟ್ನಲ್ಲೇ ಈ ಮಿಸ್ಟ್ರಿಗೆ ಆನ್ಸರ್ ಅಡಗಿದೆಯಾ? ಇನ್ವೆಸ್ಟಿಗೇಷನ್ ಡೀಪರ್ ಆಗ್ತಾ ಹೋದಂತೆ ಚೈಲ್ಡ್ಹುಡ್ ಮೆಮೊರೀಸ್, ಸೈಕಲಾಜಿಕಲ್ ಲೇಯರ್ಸ್ ಮತ್ತು ಮಹಾಭಾರತ ಸಿಂಬಾಲಿಕ್ ರೆಫರೆನ್ಸಸ್ ಒಂದೊಂದಾಗಿ ರಿವೀಲ್ ಆಗ್ತವೆ. ಸ್ಲೋ ಬರ್ನ್ ನರೇಷನ್ ಮೂಲಕ ಕ್ಲೈಮ್ಯಾಕ್ಸ್ವರೆಗೂ ಸಸ್ಪೆನ್ಸ್ ಮೇಂಟೈನ್ ಮಾಡುವ ಈ ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹುಡುಕುವ ಆಡಿಯನ್ಸ್ಗೆ ಒಮ್ಮೆ ಟ್ರೈ ಮಾಡಬಹುದಾದ ಸಿನಿಮಾ. ನಂಬರ್ 3 ಮೂವಿ ಲಿಸ್ಟ್ ದೃಶ್ಯಂ 3. ಜಾರ್ಜ್ ಕುಟ್ಟಿ ಜೀವನ ಈಗ ಶಾಂತವಾಗಿ ಕಾಣುತ್ತೆ. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ, ಆದರೆ ಒಳಗಿಂದ ಕಾನ್ಸ್ಟೆಂಟ್ ಫಿಯರ್ ಇದೆ. ವರುಣ್ ಡೆತ್ ಟ್ರೂತ್ ಯಾವಾಗ ಬೇಕಾದರೂ ಹೊರಬರಬಹುದು ಅನ್ನೋ ಟೆನ್ಷನ್. ಇದಕ್ಕೆ ಜೊತೆಗೆ ವರುಣ್ ಪೇರೆಂಟ್ಸ್ ಮತ್ತೆ ರಿವೆಂಜ್ ಮೂಡ್ನಲ್ಲಿ ಬರ್ತಾರೆ. ರಾಗ ಅವರು ಎಕ್ಸ್ ಪೊಲೀಸ್ ಆಫೀಸರ್ಸ್ ಜೊತೆಗೆ ಸೇರಿ ಒಂದು ಡೇಂಜರಸ್ ಟ್ರ್ಯಾಪ್ ಪ್ಲಾನ್ ಮಾಡ್ತಾರೆ. ಟಾರ್ಗೆಟ್
ಅಂಜು ಬೋರಿಂಗ್. ಆದರೆ ಜಾರ್ಜ್ ಕುಟ್ಟಿ ಈಗ ಮೊದಲಿನವನಲ್ಲ. ತುಂಬ ಶಾರ್ಪ್, ಕಾಮ್, ಕ್ಯಾಲ್ಕ್ಯುಲೇಟಿವ್ ಮೈಂಡ್. ಎಲ್ಲವನ್ನೂ ಮುಂಚಿತವಾಗಿ ಗೆಸ್ ಮಾಡ್ತಾನೆ. ಅವನು ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡ್ತಾ ಸ್ಲೋಲಿ ಪ್ಲ್ಯಾನ್ ಬ್ರೇಕ್ ಮಾಡ್ತಾನೆ. ಆದರೆ ಸಿಚುವೇಶನ್ ಮತ್ತೆ ಟ್ವಿಸ್ಟ್ ಆಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಕೊನೆಗೆ ಅವನು ಶಾಕಿಂಗ್ ಡಿಸಿಷನ್ ತೆಗೆದುಕೊಳ್ತಾನೆ. ಫ್ಯಾಮಿಲಿ ಸೇಫ್ಟಿಗಾಗಿ ಹಿಮ್ಸೆಲ್ಫ್ ಸರೆಂಡರ್ ಆಗ್ತಾನೆ. ಆದರೆ ಲಾಸ್ಟ್ ಮೂಮೆಂಟ್ ಒಂದು ಚಿಲ್ಲಿಂಗ್ ಹಿಂಟ್ ಬಿಡುತ್ತೆ. ಈ ಸ್ಟೋರಿ ಇನ್ನೂ ಮುಗಿದಿಲ್ಲ ಅನ್ನೋ ಫೀಲ್ ಕೊಡುತ್ತೆ. ಸಂಪತ್. ನಂಬರ್ 2, ರಾಕಾಸ. ಲವ್ ಸ್ಟೋರಿ ಅಂತ ಮನೆಗೆ ಬಂದ ವೀರು ಲೈಫ್ ಕಂಪ್ಲೀಟಾಗಿ ಅಪ್ಸೈಡ್ ಡೌನ್ ಆಗುತ್ತೆ. ಒಂದು ಮಿಸ್ಟೀರಿಯಸ್ ಫೋರ್ಟ್ ಒಳಗೆ ಅವನು ಇಡುವ ಒಂದು ತಪ್ಪು ಹೆಜ್ಜೆ ಶತಮಾನಗಳಿಂದ ಮಲಗಿದ್ದ ಭಯಾನಕ ಶಕ್ತಿಯನ್ನು ಎಬ್ಬಿಸುತ್ತದೆ. ಮೊದಲಿಗೆ ಇದನ್ನೆಲ್ಲ ಸೂಪರ್ಸ್ಟಿಷನ್ ಅಂತ ನಂಬದ ವೀರು ನಂತರ ಸರ್ವೈವಲ್ಗಾಗಿ ತನ್ನ ಫ್ರೆಂಡ್ಸ್ ಜೊತೆ ಡೇಂಜರಸ್ ಜರ್ನಿ ಆರಂಭಿಸುತ್ತಾನೆ. ಆದರೆ ನಿಜವಾದ ವಿಲನ್ ಆ ರಾಕ್ಷಸನ ಅಥವಾ ಜನರ ಭಯವನ್ನು ಬಳಸಿಕೊಳ್ಳುವ ಕೆಲವರ? ಕಾಮಿಡಿ, ಫ್ಯಾಂಟಸಿ, ಸಸ್ಪೆನ್ಸ್, ಇಮೋಷನಲ್ ಟ್ವಿಸ್ಟ್ಸ್ ಇವೆಲ್ಲ ಮಿಕ್ಸ್ ಆಗಿರುವ ಈ ಕಥೆ ಕೊನೆಯವರೆಗೂ ಮುಂದೇನು ಅನ್ನೋ ಕ್ಯೂರಿಯಾಸಿಟಿ ಉಳಿಸಿಕೊಳ್ಳುತ್ತದೆ. ಹಾಗಾದರೆ ವೀರು ಈ ಕತ್ತಲೆಯ ಆಟದಿಂದ ಸೇಫಾಗಿ ಹೊರಬಂದನಾ ಅಥವಾ ಆ ಶಾಪದ ಮತ್ತೊಂದು ಬಲಿಯಾದನಾ? ನಂಬರ್ 1, ದೃಢಂ. ಒಂದು ಪೀಸ್ಫುಲ್ ವಿಲೇಜ್. ಹೊಸದಾಗಿ ಬಂದ ಸಬ್ ಇನ್ಸ್ಪೆಕ್ಟರ್ ವಿಜಯ್ಗೆ ಇದು ಈಸಿ ಪೋಸ್ಟಿಂಗ್ ಅಂತ ಅನ್ಸುತ್ತದೆ. ಆದರೆ ಕೆಲವೇ ದಿನಗಳಲ್ಲಿ ಒಂದು ಸೆವರ್ಡ್ ಹ್ಯಾಂಡ್, ಮಿಸ್ಟೀರಿಯಸ್ ಡೆಡ್ ಬಾಡೀಸ್, ಮಿಸ್ಸಿಂಗ್ ಪರ್ಸನ್ಸ್ ಜೊತೆಗೆ ದೊಡ್ಡ ಫೈನಾನ್ಸ್ ರಾಬರಿ. ಪ್ರತಿ ಹೊಸ ಕ್ಲೂ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ಗೆ ದಾರಿ ಮಾಡಿಕೊಡ್ತದೆ. ಇದು ಸಿಂಪಲ್ ಕ್ರೈಮ್ ಕೇಸ್ ಅಲ್ಲ ಅನ್ನೋದು ನಿಧಾನವಾಗಿ ಗೊತ್ತಾಗುತ್ತದೆ. ಕೊನೆಯವರೆಗೂ ನಿಜವಾದ ಕಲ್ಪ್ರಿಟ್ ಯಾರು, ಈ ಎಲ್ಲದರ ಹಿಂದೆ ಮಾಸ್ಟರ್ ಪ್ಲ್ಯಾನ್ ಏನು ಅನ್ನೋ ಸಸ್ಪೆನ್ಸ್ ನಿಮ್ಮ ಕ್ಯೂರಿಯಾಸಿಟಿಯನ್ನು ಬಿಡೋದೇ ಇಲ್ಲ. ಈ ಮೂವಿನಲ್ಲಿ ಇನ್ವೆಸ್ಟಿಗೇಷನ್, ಟೆನ್ಷನ್, ಟ್ವಿಸ್ಟ್ಸ್ ಎಲ್ಲವೂ ಪರ್ಫೆಕ್ಟ್ ಮಿಕ್ಸ್ ಆಗಿ ಕೊನೆಯ ಕ್ಲೈಮ್ಯಾಕ್ಸ್ನಲ್ಲಿ ಸಾಲಿಡ್ ಸರ್ಪ್ರೈಸ್ ಕೊಡ್ತದೆ. ಇದು ನಮ್ಮ ನಂಬರ್ 1 ಸಸ್ಪೆನ್ಸ್ ಥ್ರಿಲ್ಲರ್ ರೆಕಮೆಂಡೇಷನ್. ಇಂತಹ ಹಿಡನ್ ಜೆಮ್ಸ್, ಆನೆಸ್ಟ್ ಮೂವಿ ರಿವ್ಯೂಸ್ ಮತ್ತು ಬೆಸ್ಟ್ ಕನ್ನಡ ಡಬ್ಡ್ ಮೂವಿ ರೆಕಮೆಂಡೇಷನ್ಸ್ಗಾಗಿ ಸಿನಿಮಾ ಸಂತೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.